ಮೊದಲು ಚಹಾ ತೆಗೆದುಕೊಳ್ರಿ. ಏಕೆ ತಿಂದ್ರಿವ ಈಗ? ಯಾಕೋ ಈ ನಿಮ್ಮ ಮನಸ್ಸು ಒಂಥರ ಇತ್ತು, ಅದಕ್ಕಾಗಿ ನಾನು ಚಹಾ ತೆಗೆದುಕೊಂಡು ಬರ್ಬೇಕಾಯ್ತು. ಏನು ಇಲ್ಲ ಬಾಬಾರತಿ, ವಿಶ್ವಾಮಿತ್ರನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನು ಕಾಡಡುವೆಯಲ್ಲಿ ಕೈ ಬಿಟ್ಟು ಹೋದಾಗ ಕಣ್ಮುರು ಋಷಿಗಳು ತಂದು ಜೋಪಾನ ಮಾಡಿ ಶಕುಂತಲೆ ಎಂದು ಹೆಸರಿಟ್ಟರು. ನಂತರ ದಶರಥ ರಾಜನೊಡ ಪ್ರೇಮವಿಧವಾದ ನಂತರ ಕಣ್ಮುರು ಋಷಿಗಳು ಶಿವನಪಾದ ಸೇರಿದಂತೆ ಇನ್ನು ನನ್ನ ತಂದೆ ನಿನ್ನನ್ನು ಜೋಪಾನ ಮಾಡಿ ನನಗೆ ಮದುವೆ ಮಾಡಿಕೊಟ್ಟು ಶಿವನ ಮನೆ ಸೇರಿದಂತೆ ವಿಚಾರಗ್ರಸ್ತನಾಗಿದೆ. ಸ್ವಾಮಿ, ಈ ನಿಮ್ಮ ಮಾತು ದುಷ್ಯಂತನ ಶಕುಂತಲೆ ಇತಿಹಾಸವೇ ಈ ನಿಮ್ಮ ಜೀವನ ಇತಿಹಾಸವಾಗಿದೆ. ಅದಕ್ಕಾಗಿ ತಂದೆ ತಾಯಿ ಕಳೆದುಕೊಂಡು ಈ ನಿಮ್ಮ ತಲೆ ಕಲ್ಲು ಬಂಡೆಗೆ ಬೆಳೆದರೆ ಈ ನಿಮ್ಮ ಜೀವನ ಲೋಕ ಸಾಗಿ ಹೋಗೋದು. ಅದಕ್ಕಾಗಿ ಈ ಸಂಸಾರ ಚಿಂತೆಯನ್ನು ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹೌದು ಭಾರತಿ, ಹೌದು. ಮನೆಯ ಹಿರಿಯರಾದ ನಾವೇ ಹೀಗೆ ಮುಗ್ಧರಾಗಿ ಕುಳಿತರೆ ಓಟಿನ ಸಾಗುತ್ತಿರುವ ನನ್ನ ತಮ್ಮಂದಿರ ಬಾಯಿಗೆ ನಾವೇ ಅಡ್ಡಗೋಡೆಯಾದಂತೆ. ಅದಕ್ಕಾಗಿ ನನ್ನದೊಂದು ಮಾತು ಭಾರತಿ, ಸತ್ತ ಹೋದ ನನ್ನ ಹೆತ್ತವನ ಹೆಸರು ಉಳಿಯಬೇಕಾದರೆ ನನ್ನ ತಮ್ಮಂದರಿಗೆ ಯಾವ ಕೋಪ ದುಃಖಗಳಲ್ಲಿ ಆಡದೆ ಹೆತ್ತ ತಾಯಿಯಂತೆ ನೀ ಕಾಳಜಿ ವಹಿಸಬೇಕು. ಅಂದಾಗ ಮಾತ್ರ ನೀ ನನ್ನ ಮಡದಿಯಾಗಿ ಬಂದದ್ದಕ್ಕೂ ಸ್ವಾರ್ಥಕವಾಗುತ್ತಿದೆ. ಈ ನಿಮ್ಮ ಮಾತನ್ನು ಅಕ್ಷರಶಃ ಸಾಚುತ್ತೇನೆ. ತಂದೆ ಇಲ್ಲದೆ ತಾಯಿ ಇಲ್ಲದೆ ಅತ್ತೆ ಮಾವಂದರ ಆಶ್ರಯದಲ್ಲಿ ಬೆಳೆದು ಈ ನಮ್ಮ ಮೈದನಿಗೆ ಪೋಷಕನಾಗಿ ಅವರ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ್ರೆ, ಅವರು ಸಾಕಿ ಸರಿದ್ರೆ ಅವರನ್ನ ಗಂಡನಾಗಿ ಮಾಡಿದ್ದು ಈ ನಮ್ಮ ಋಣಮುಕ್ತ ಆಗುತ್ತೇನೆ. ನಿನ್ನಂತ ಮಡದಿಯನ್ನು ಪಡೆದ ನಾನೇ ಧನ್ಯ ಭಾರತಿ. ನೀ ನನಗೆ ಮಡದಿಯಾಗಿ ಸಿಗಬೇಕಾದರೆ ಯಾವ ಜನ್ಮದ ಪೂರ್ವ ಪುಣ್ಯ ಇತ್ತೋ ನಾ ಕಾಣೆ. ಹಾಗಾದ್ರೆ ಈ ನಿಮ್ಮ ಪ್ರೇಮದ ಉಲ್ಲಾಸವ ಹಾಡಿ ಬರಲಿ, ನಿಮ್ಮ ಹೊರ ಬರಲಿ. ವರರಂಜಿತನಾಗಿ ಉದಯಿಸಿದ ಆ ರವಿ ಕಿರಣ ಕಂಡು ಗುಲಾಬಿ ಮೂಗೊಂದು ಹೂ ಅರಳಿದಂತೆ ಈ ನಿನ್ನ ಚಂದಾವರಿ ತುಟಿಯಿಂದ ಬರುವ ಪ್ರೇಮ ರಾಗ ತಂತಿ ನುಡಿಸಿದ. ಹೌದು ರಾಜ.
ಈಗ ಬಂದಿರೇನು ಶಿವಲಿಂಗ? ಚೆನ್ನಾಗಿದ್ದೀಯೇನು? ಚೆನ್ನಾಗಿದೆ. ನೀನು ಕಾಳಿಂಗ ದೇವರು ಅಂತ ಅನ್ನನಿರುವಾಗ ನಾನು ಚೆನ್ನಾಗಿರ್ದ ಏನ್ ಮಾಡ್ತಾ ಇದ್ದೇನಲ್ಲ? ನನ್ನ ಅಭ್ಯಾಸದೊಂದಿಗೆ ನಾನು ಕ್ಷೇಮವಾಗಿರ್ಲೇಬೇಕಲ್ಲ. ಕೈ ತುಂಬಾ ಹಣ, ಹೊಟ್ಟೆ ತುಂಬಾ ಊಟ, ಮೈ ತುಂಬಾ ಬಟ್ಟೆ ಕಳಿಸುವ ನಿನ್ನಂತ ಅಣ್ಣನ ಶುಭಾಶೀರ್ವಾದ ನಮ್ಮ ಮೇಲೆ ಇರುವಾಗ ನಾವು ಚೆನ್ನಾಗಿರ್ಲೇಬೇಕಲ್ಲ. ಅಷ್ಟೇ ಅಲ್ಲ, ನಾನು ಇಡೀ ಕ್ಲಾಸಿಗೆ ಫಸ್ಟ್ ಕ್ಲಾಸ್ ಆಗಿ ಬಂದಿದ್ದೇನೆ. ಸಂತೋಷದ ವಿಷಯ ಹೇಳಿ ಸೋದರ ಈ ನಿನ್ನನಿಗೆ. ಪರೀಕ್ಷೆ ಫಲಿತಾಂಶವನ್ನು ಕೇಳಿ ನನಗಂತೂ ಹೇಳಲಾರದಷ್ಟು ಆನಂದವಾಯಿತು. ಪ್ರತಿಯೊಂದು ಸಾಹಸವನ್ನು ಕೇಳಿದ್ರೆ ನಿಮಗೆ ಜಗತ್ತನ್ನು ಮಾಡ್ಕೊಡ್ತೀಯ. ಹೌದೇನೋ ಶಿವಲಿಂಗ? ಅಣ್ಣ ಹೇಳಿದ ಮಾತು ಸತ್ಯವಿದೆ. ಅಣ್ಣ ನಮ್ಮ ಕಾಲೇಜಿನಲ್ಲಿ ಶೌರ್ಯದ ಸ್ಪರ್ಧೆಯಲ್ಲಿ ನನ್ನನ್ನು ಜೇಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಂದೆ ನಾನೇ ಇಡೀ ಕಾಲೇಜಿನಲ್ಲಿ ಹೇಳಬೇಕು ಕೇಳಬೇಕು. ಮುಂದೆ ಅಷ್ಟೇ ಅಲ್ಲ, ಯೂನಿವರ್ಸಿಟಿ ಕಬಡ್ಡಿ ಪ್ಲೇಯರ್ ಅಲ್ಲಿ ನಾನು ಆಯ್ಕೆಯಾಗಿದ್ದೇನೆ. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ನನಗೆ ಸನ್ಮಾನ ಮಾಡಿದ್ರಣ್ಣ. ಮೈದ, ಈ ನಿನ್ನ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷ ಇತ್ತಪ್ಪ. ನಿನ್ನನ್ನು ಓದಿಸಲಿಕ್ಕೂ ನಿಮ್ಮ ಅಜ್ಜಿ ಮಾತು ಸಾರ್ಥಕವಿತ್ತು. ತಂದೆ ತಾಯಿ ಆಸೆ ಇಲ್ಲದೆ ಬೆಳೆದು ನೀನು ಈ ಊರನ್ನು ಉದ್ಧಾರ ಮಾಡಬೇಕಪ್ಪ, ಉದ್ಧಾರ ಮಾಡಬೇಕು. ನೀ ನುಡಿದ ವಾಣಿ ಸತ್ಯವಾದ ತಾಯಿ. ನಾನು ಈ ಮಾತನ್ನು ಎತ್ತಿ ಹಿಡಿತೇನೆ ತಾಯಿ, ಎತ್ತಿ. ಈ ನಂಬಿಕೆ ನನಗಿದೆಯಪ್ಪ. ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳಿಂದ ಯಾವಾಗ ಅಂತ ತಿಳಿದುಕೊಂಡು ಆವಾಗ ತಿಳಿದುಕೊಂಡೆ ಈ ದಿನ ಮನೆಯ ಮಾತನ್ನು. ದೊಡ್ಡ ದೊಡ್ಡ ಶ್ರೀಮಂತರ ಅಂದ ತಕ್ಷಣ ಒಂದು ಮಾತು ನೆನಪಿಗೆ, ಈ ನಮ್ಮ ಊರಿನ ಸೌಕಾರ ಸಿದ್ದರಾಜಪ್ಪರ ಮಗ ರಮೇಶ ಇದ್ದಾನಲ್ಲ, ಅವನು ಈ ಸಾರಿ ಕಾಲೇಜಿನಲ್ಲಿ ಫೇಲ್ ಆಗಿಟ್ಟಿದ್ದಾನಮ್ಮ. ಕಾಲೇಜಿನಲ್ಲಿ ಫೇಲ್ ಆಗಿದ್ದಾನೆ ಅಂದರೆ ಅಂತ ವಿದ್ಯಾರ್ಥಿ ಹುಡುಗ ಫೇಲ್ ಆಗನೆಂದರೆ ಇದರಲ್ಲಿ ನಂಬಿಕೆ ಇಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು AC ಕಾರ್ನಲ್ಲಿ ಹೋಗಿ ಎಕ್ಸಾಮಿನಲ್ಲಿ ಬರೀ 0 ಹಾಕಿ ಬಂದರು. ಅವರು ಸೊಕ್ಕಿನ ಗೌರವದಿಂದ ಮೆರೀತಾರೆ. ಆದರೆ ಈಗ ಕಲಿಯುಗಾನ ಅವರ ಸೊಕ್ಕಿನ ಹಣಮೆ ಅವ್ರನ್ನ ಕೊಲ್ತಾ ಇದೆ. ಅವರು ಮೇಷು ಪಾಸ್ ಮಾಡ್ತಾರಂತ ಹೇಳಿ ದುಡ್ಡು ನಮ್ಮಲ್ಲಿನೇ ಬಂದಿದ್ದಾರೆ. ಅವರು ಸೊಕ್ಕಿನ ತಕ್ಕಂತೆ ಮೇಷು ಫೇಲ್ ಮಾಡಿದಾರನ್ನ. ಶ್ರೀಮಂತರಾದ ಹೇಗಾದರೂ ನಡೆದು ಬಿಡೋಣ. ಅದನ್ನೆಲ್ಲ ನಾವೆಲ್ಲ ತಲೆ ಕೆಡಿಸಿಕೊಳ್ಳಬೇಕು. ನಮ್ಮ ಶಿವಲಿಂಗನ ವಿಷಯದಲ್ಲಿ ನಾವೆಲ್ಲ ಮುಂದಿನ ವಿಚಾರ ಮಾಡ್ತು ಬಿಟ್ಟಾಯ್ತು. ನಾವೀಗಲೇ ಮತ್ತೆ ಹೋಗ್ಬೇಕಣ್ಣ. ಒಂದು ದಿನವಾದರೂ ಅಣ್ಣ ಅತ್ತಿಗೆ ಜೊತೆ ಚೆನ್ನಾಗಿ ಮಾತನಾಡಿ ಹೊತ್ತ ಕಲಿಯಬಾರದೆ. ಬಂದ ತಕ್ಷಣ ಹಾಗೆ ಹೋಗುವುದೆಂದರೆ ಹೇಗೆ? ನಮ್ಮ ಅಭ್ಯಾಸದ ಸಂತ ನಮಗೆ ಗೊತ್ತಣ್ಣ. ಶ್ರೀಮಂತರ ಮಕ್ಕಳು ಅಂತ ಊರಲ್ಲಿ ಕುಳಿತರೆ ನಮ್ಮ ಅಭ್ಯಾಸದ ಕಥೆ ಅಂತು. ಅದಕ್ಕಾಗಿ ನಾವು ಈಗಲೇ ಹೋಗ್ಬೇಕು. ಅಲ್ಲ, ಹಾಗಾದ್ರೆ ಖರ್ಚಿಗೆ ಹಣ ಎಷ್ಟು ಬೇಕಲ್ಲಪ್ಪ? ಕಡಿಮೆ ಆದರೂ ನಮ್ಮ ಒಬ್ಬರಿಗೆ 5,000 ಬೇಕು ಅತ್ತಿಗೆ. ಯಾಕಂದ್ರೆ ನಮಗೆ MBBS ದೊಡ್ಡ ಡಾಕ್ಟರ್ ಅದರ ಮುಗಿಸಬೇಕಾದ್ರೆ ಕೈಯಲ್ಲಿ ಹಣ ಇದ್ದರೆ ಮಾತ್ರ. ಇನ್ನು ಆ ಶಿವಲಿಂಗರು BA ಮೆಟ್ಟಲು ಹೊತ್ತುಕೊಂಡಿದ್ದಾನೆ. ಅವನಿಗೆ ಹಣ ತುಂಬ ಕರ್ತವಾಗುವಂತೆ ಇಬ್ಬರನ್ನು ಓದಿಸುವುದೇ ಸಾಧ್ಯವಾದ ಮಾತು. ಅತ್ತಿಗೆ ನಾವು ಇಷ್ಟಕ್ಕೆ ಕೈ ಬಿಡುತ್ತೇನೆ, ತಮ್ಮನ್ನು ಓದಿಸಿದ್ರೆ ಸಾಕು. ಆ ಮಾತನಾಡಬೇಡಪ್ಪ. ನಿನ್ನಿಬ್ಬರ ಓದಿನ ಸಲುವಾಗಿ ನನ್ನ ಜೀವನವನ್ನು ಎಲ್ಲಿ ಆದರೂ ಒತ್ತೆ ಹಾಕಿ ನಿನ್ನಿಬ್ಬರನ್ನು ಕಲಿಸುತ್ತೇನೆ. ಖರ್ಚು ಮಾಡಿ ಕಚ್ಚಿದ ಹಣ ಅದು ನಮ್ಮೆಲ್ಲರ ಸುಖಕ್ಕಾಗಿ. ಶಿವಲಿಂಗ ನೀನೊಬ್ಬ ದೊಡ್ಡ ಆಫೀಸರ್ನಾಗಬೇಕು. ಕಾಳಿಂಗ ನೀನೊಬ್ಬ ದೊಡ್ಡ ಡಾಕ್ಟರ್ನಾಗಬೇಕು. ಇದೇ ನನ್ನ ಬಯಕೆ. ಮೊದಲು ಕೈಯಿಂದ ಬಿಸಿ ಪ್ರಸಾದವನ್ನು ತಿಳಿದುಕೊಳ್ಳಿ, ಆಮೇಲೆ ನಿಮಗೆ ಎಷ್ಟು ಹಣ ಬೇಕು ಅದು ಕೊಟ್ಟು ಸರಿ ಅಲ್ಲ? ನಿಮ್ಮ ಎಕ್ಸಾಮ್ ಹೇಗಾಗಿದೆ? ಒಂದು ಬಿಟ್ಟು ಕರ್ಮದಿಂದ ನಡ್ಕೊಂಡು ನನ್ನ ಮಕ್ಕಳಿಗೆ
ತೋರಿಸಿ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣಾಗೋ ದುಷ್ಟಗಳ ಮಕ್ಕಳ ಮೇಲೆ ಈ ಸಮಾಜದ ಮಗನಾಗಬೇಕು ಕಾಳಿಂಗ, ಇದೇ ಸಂತೋಷದ ವಿಷಯದಲ್ಲಿ ಎಲ್ಲರೂ ಕೂಡಿ ಒಂದು ಪ್ರೇಮ ರೇಖೆ ಹಾಡು. ನಮ್ಮ ಸಂಸಾರ ಬನ್ನಿ, ಒಳಗಡೆ ಜೀವಿಗೆ ಮಾಡಿದೆ, ಎಲ್ಲರೂ ಸೇರಿ ಊಟ ಮಾಡೋಣ. ನಡೆಯುತ್ತಿದೆ. ಹಾ, ಬನ್ನಿ.